ಸಲ್ಮಾದಿ ಇನ್ನೂ ಬಂದಿಲ್ಲ. ಬರ್ತೇನೆ, ಸ್ವಲ್ಪ ಎಗ್ ಕರಿ ಮಾಡೋದು ನಾನು ಬೇರೆ ಥರ ಮಾಡ್ತೇನೆ ಹೇಳ್ಕೊಡ್ತೇನೆ ಅಂತ ಅಂದ್ಲು. ನಾನೆಲ್ಲ ಹೆಂಚಿ ಮಾಡಿ ಎಲ್ಲ ರೆಡಿ ಇಟ್ಕೊಂಡು ಇವ್ರು ನೋಡ್ರಿ ಇನ್ನನ ಬರುವಾರು. ಈ ಸಾವಕ್ಕನ್ನು ಬರುವಾಳು ನೋಡಿ, ಇನ್ನು ಜಲ್ದಿ ಬರ್ತಾನೆ ಅಂದಿದ್ಲು, ಯಾಕೆ ಬರವಾಳೇನು ಮತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡೀನಿ. ವಿಡಿಯೋಗಳು ಹೆಂಗೆ ಬರತ್ತಾವು, ಚಲೋ ಬರತ್ತಾವನ ಹೇಳ್ರಿ. ದಾರಿ ತಪ್ಪಿದ ಮಗ ಸೀರಿಯಲ್ಲು ನಿಮಗೆ ಹೆಂಗೆ ಅನ್ಸತಿ, ಚಲೋ ಅನ್ಸತಿ ಇಲ್ಲೋ ಕತಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಪ್ರತಿಯೊಬ್ಬರು ಇದೇ ರೀತಿ ಸಪೋರ್ಟ್ ಮಾಡ್ರಿ ಅನ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡತ್ರಿ. ಏನು ಮಾಡತ್ತೀಯ ಸುಬ್ಬಕ್ಕ? ಒಬ್ಬಾಕೆ ನಿಂತ ಏನಿವ ನೀ ಬರ್ತೀಯ ಅಂತ ಕಾದ್ರೆ ನೀನೇನು ಬರಲೇ ಇಲ್ಲ. ಅದಕ್ಕೆ ನೀವು ಬರೋ ಮಠ ಅಂತೇಳಿ ನೋಡ್ಕೊಂತ ನಿಂತಿದ್ನಿ. ಬೆಳ್ಳುಳ್ಳಿ ಸುಲಿಬೇಕನ್ನತ್ತಿದ್ನಿ ನೋಡು, ಅಷ್ಟೊತ್ತಿಗೆ ನೀನ ಬಂದಿ. ಬಾ ಸಲ್ಮಾ ಇನ್ನೂ ಬಂದಿಲ್ಲ. ಬನ್ನಿ ಅಕ್ಕ, ನೀ ಕೇಳ್ಕೊಡ್ದ ಬನ್ನಿ ನೋಡಿ ಸಾವಕ್ಕ. ಬರ್ರಿ ಕುಂದ್ರಿ, ಬಡ ಬಡ ನನಗೆ ಸ್ವಲ್ಪ ಹೇಳ್ಕೊಡ್ರಿ. ನೀವು ಚಪಾತಿ ಅದು ಎಲ್ಲ ಉಳ್ಳಿ ಮಾಡ್ಕೊಂಡು ರೆಡಿ ಮಾಡ್ಕೊರಿ. ನಾನು ಅಷ್ಟ ಮಟ ಅಂದ್ರೆ ಎಗ್ ಕರಿ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಸರಿ ಆಯಿತು ಸುಬ್ಬಕ್ಕ. ಫಸ್ಟ್ ಕಡ ಇಟ್ಕೋಕ್ಕ, ಆಮೇಲೆ ಒಂದೊಂದೇ ಹೇಳ್ತೇನೋ ಮಾಡುವಂತೆ. ಸರಿ ಆಯಿತು ಸಲ್ಮಾ. ಸಾಕಲ್ಲ ಇಷ್ಟು ದೊಡ್ಡದು? ಎಷ್ಟೊತ್ತು ಮಾಡತ್ತೆ ಅಕ್ಕ ನೀನು? ಒಂದು 15 ಎಗ್ಗದ ನೋಡು. ಅಲ್ಲಿವರೆಗೂ ನಾ ಬೆಳ್ಳುಳ್ಳಿ ಸುಲಿಲ್ಲ ಅನ್ನಕ್ಕ. ಸರಿ ಆಯ್ತು ಸಾವಕ್ಕ, ನೀವು ಸುಲಿ, ನಾನು ಅಷ್ಟ ಮಟ ಒಗ್ಗರಣೆ ಹಾಕ್ತಾನು, ಆಮೇಲೆ ಚಪಾತಿ ಮಾಡಿದ್ರಾಯ್ತು. ಸರಿ ಆಯಿತು ಅಕ್ಕ. ಉರಿ ಸ್ವಲ್ಪ ಜೋರ ಇರಲಿ, ಸ್ವಲ್ಪ ಏನು ಸಣ್ಣ ಇರಲಿ ನೋಡಕ್ಕ, ಮೀಡಿಯಮ್ ಇರಲಿ. ನಾವು ಅಡುಗೆ ಮಾಡುವ ಎಷ್ಟು ಇಟ್ಕೋತೋ ಅಷ್ಟು ಇರಲಿ ನೋಡಕ್ಕ. ಸರಿ ಆಯಿತು. ಎಣ್ಣೆ ಹಾಕು ಅಕ್ಕ ಇವಾಗ. ಸರಿ ಆಯಿತು. ಇವಾಗ ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು, ಉಳ್ಳಾಗಡ್ಡಿ ಇವೆಲ್ಲ ಹಾಕಿಬಿಡ್ಲಿ. ಬೇಡ ಅಕ್ಕ, ಸ್ವಲ್ಪ ಎಣ್ಣೆಯಾಗ ಖಾರ, ಉಪ್ಪ, ಆಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲೆ ಹಾಕು. ಇವು ಎಗ್ ಏನು ಕುದಿಸಿಟ್ಕೊಂಡಿಲ್ಲ ಅವನ್ನೆಲ್ಲ ಸ್ವಲ್ಪ ಒಂದು 2-5 ಸೆಕೆಂಡ್ ಎಣ್ಣೆಯಾಗ ಹಿಂಗೆ ಮಾಡು, ಆಮೇಲೆ ಅವನ್ನ ತೆಗೆದ್ಬಿಡು. ಸರಿ ಆಯಿತು. ಇವಾಗ ಹೆಂಗದಾಳ ಸುಬ್ಬಕ್ಕ? ಮೀನಾ ಆರಾಮಾಗ್ಯಾಳು? ನಿನ್ನೆ ಮಳೆಯಾಗ ತೋರ್ಸ್ಕೊಂಬಂದ ಏನೋ ಜ್ವರ ಬಂದಿದ್ದು ಅಂತಲ್ಲ, ಸ್ವಲ್ಪ ಆರಾಮಾಗೈತೆ ಸಾವಕ್ಕೆ. ಈಗ ಮಕ್ಕೊಂಡಾಳು, ಅದಕ್ಕೆ ನಾನು ಆರಾಮಾದ್ರೆ ಹೊರಗೆ ಬಾ, ಇಲ್ಲಾಂದ್ರೆ ಬರಕ್ಕೆ ಹೋಗಬೇಡ ಅಂತ ಹೇಳಿ ನೆಕಿಗೆ. ಅಕ್ಕ ಇವಾಗ ಏನು ಮಾಡು, ಎಣ್ಣೆ ಹಾಕು, ಸ್ವಲ್ಪ ಜೀರಿಗೆ, ಸಾಸಿವೆ, ಚಕ್ಕೆ ಮಸಾಲೆಗಳು ಏನೇನು ಇರ್ತಾವಲ್ಲ ಅವೆಲ್ಲ ಹಾಕು. ಆಮೇಲೆ ಅವನ್ನೆಲ್ಲ ಚಂದಾಗ ಫ್ರೈ ಮಾಡು. ಅದ್ರ ಜೊತೆ ಒಂದು ಹಸಿ ಮೆಣಸಿನ್ಕಾಯಿ ಹಾಕು. ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ, ಟೊಮೆಟೊ ಹಾಕಿ ಎಲ್ಲ ಚಂದಾಗ ಫ್ರೈ ಮಾಡು ಎಣ್ಣೆಯಾಗ. ಅದನ್ನು ಮಿಕ್ಸಿಗೆ ಹಾಕು. ಆಮೇಲೆ ಇದೇನೇ ಹೆಂಚ್ಕೊಂಡಿರ್ತಿಯಲ್ಲ ಉಳ್ಳಾಗಡ್ಡಿ, ಅವು ಜೀರಿಗೆ, ಸಾಸಿವೆ, ಎಣ್ಣೆ ಇವೆಲ್ಲ ಹಾಕಿ ಎಗ್ ಹಾಕಿಬಿಡು. ಅದು ರುಬ್ಕೊಂಬಂದಿರ್ತಿಲ್ಲ ಹಾಕಿ ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಹೋಗೋ ಮಟ್ಟ ಅದನ್ನು ಮಾಡಿ, ಆಮೇಲೆ ಅದು ಎಗ್ ಹಾಕ್ಬಿಡು. ಮುಗೀತು, ಇಷ್ಟ ನೋಡಿ ಎಗ್ ಕರಿ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡು, ಆಮೇಲೆ ತೆಗೆದು ಇಳಿಸಿಟ್ಬಿಡು. ಮುಗೀತು, ಇಷ್ಟ. ಹೌದು, ಇಷ್ಟ ಆಯ್ತು. ಹಂಗಾರ ನಮ್ಮ ಬದ್ನಿಕಾಯಿ ಎಣ್ಗಾಯಿ ಮಾಡಿದಂಗೆ ಆಯ್ತು. ಆಯ್ತು ಬಿಡು, ಮಾಡ್ತಾನೆ ಜಲ್ದಿ. ಈಸಿ ಆಯ್ತು ನೋಡಿ ಸ್ವಲ್ಪ ಇದು. ಹಂಗಾರೆ ನಾನು ಒಂದ್ಸರಿ ಮಾಡ್ತಾನೆ ತಡಿ. ಭಾಳ ಈಸಿ ಐತಕ್ಕ, ಇದೇನು ಮಾಡೋದು ಅಷ್ಟೇನು ಇದಿಲ್ಲ. ನೀವು ಹಂಗೆ ಅನ್ಕೋತಾರೆ ಅಷ್ಟು, ನೀವು ಮಾಡಿರಂಗಿಲ್ಲಲ್ಲ. ನಿಮಗೆ ಸ್ವಲ್ಪ ಈತಕತಿ ಅಕ್ಕನ ಬೇರೆ ಥರ ಮಾಡ್ತಾನಂದ್ಲು, ಅದಕ್ಕೆ ನಾ ಈ ಥರ ಮಾಡ್ತಾನು. ನೀ ಹೆಂಗೋ ಇತ್ಲ ಮಾಡ್ತಿಲ್ಲ, ಅಲ್ಲೇ ಬಾ ಅಲ್ಲೇ ಮಾಡ್ರಾಯ್ತು ಅಂತಾನೆ. ಅಂತ ಅಂದ್ಲು. ಹಂಗಾರೆ ಸ್ವಲ್ಪ ನೀ ಅಲ್ಲೇ ಚಪಾತಿ ಹಿಟ್ಟು ನಾದಿ ಬಿಡು ಹಂಗಾರ. ಸರಿ ಆಯಿತು ಅಕ್ಕ. ಅಕ್ಕ ಬೆಳ್ಳುಳ್ಳಿ ಸುಳಿ ಆಗ್ಯಾವ ತಗೋ. ನೀನು ಹಿಟ್ಟು ನಾದ್ ಕೊಡು ಸಲ್ಮಕ್ಕ, ನಾನು ಲಟಿಶ್ ಕೊಡ್ತಾನು. ಆಕೆ ಎಗ್ ಕರಿ ಆದ್ಮೇಲೆ ಸುಬ್ಬಕ್ಕೆಲ್ಲ ಬೇಯಿಸಿ ಬಿಡ್ತಾ. ಸರಿ ಆಯ್ತು ತಗೋರುವ, ನೀವೆಲ್ಲರೂ ಬಂದ್ರೆ ಸ್ವಲ್ಪ ಚಲೋ ಆಯ್ತು ನೋಡಿ ನನಗೂ. ಅದರಾಗಿನಕ್ಕ ನಾವು ಮಾಡುವಾಗ ನೀವು ಬರಬೇಕು, ನೀವು ಮಾಡುವಾಗ ನಾವು ಬರ್ತೇವೆ. ಮತ್ತು ಹಿಂಗೆ ಮಾಡ್ರನ್ನ ಮಂದಿ ಆಗ್ತಾರೆ. ಇಲ್ಲಾಂದ್ರೆ ಎಲ್ಲಿ ಮಂದಿ ಆಗ್ತಾರೋ? ಯಾರಿಗೆ ಯಾರು ಹಾಕಂಗೆ ಇಲ್ಲ ಆಗ್ತೈತಿ. ಹೌದು ಬಿಡು, ನೀ ಹೇಳೋದು ಕರೆಕ್ಟನ ಐತಿ. ಸ್ವಲ್ಪ ನೀರು ಕೊಡ್ಲೇನಕ್ಕ? ಹಾಕ್ತಿ ಅದಕ್ಕೆ? ಸ್ವಲ್ಪ ಕೊಡು, ಹಾಕ್ಲಿ. ಒಂದು ಅರ್ಧ ಗ್ಲಾಸ್ ಕೊಡು ಸಾಕು. ಚರಿಗೆ ಐತ್ಲ, ಚರಿಯಾಗ ಕೊಟ್ಬಿಡಿಲ್ಲ ಅಂದ್ರೆ. ಸರಿ ಆಯಿತು ಅಕ್ಕ. ಸ್ವಲ್ಪ ಕೈಯಾಡ್ಸಿ ನೋಡಕ್ಕ. ಆಗೈತನ ಸ್ವಲ್ಪ. ಅದನ್ನ ಇಳಿಸಿಟ್ಬಿಡ್ಲೇನ? ಅದನ್ನ ಇಳಿಸಿಟ್ಟ ಚಪಾತಿನೂ ಆಗ್ಯಾವಕ್ಕ, ಜಲ್ದಿ ಬೇಯಿಸ್ಬಿಡು. ಸರಿ ಆಯ್ತು ಹಂಗಾರ. ಜಲ್ದಿ ಆಗ್ತದೆ ನೋಡಂಗಾರ ಸಲ್ಮ. ಇದು ನಾನು ಎಲ್ಲಿ ಲೇಟ್ ಆಗ್ತದೇನೋ ಅನ್ಕೊಂಡಿದ್ನಿ. ಇಲ್ಲಕ್ಕ, ಜಲ್ದಿನ ಆಗ್ತತಿ. ಅದೇನು ಅಂತಾರಲ್ಲಕ್ಕ, ಹೆಣ್ಣಾಗಿ ಹುಟ್ಟಿರ ಸಾಂಗ್ ಐತಲ್ಲ ಅದು, ಹೆಣ್ಣಾಗಿ ಹುಟ್ಟಿದಾರ ಅಂತೇಳಿ. ಅದು ಎಷ್ಟು ಸಾಂಗ್ ಅರ್ಥಪೂರ್ಣವಾಗೈತಿ, ಕೇಳಿದಿ ಅಕ್ಕ ನೀನು? ಭಾಳ ಅರ್ಥಪೂರ್ಣವಾಗೈತಿ ನೋಡಕ್ಕ ಅದು ಹಾಡು. ನನಗೆ ಅಷ್ಟು ಸರಿಯಾಗಿ ಹಾಡಕ್ಕೆ ಬರೋದಿಲ್ಲ, ಇಲ್ಲಾಂದ್ರೆ ನಾನು ಹಾಡೇ ಬಿಡ್ತಿದ್ನೇನು ಅದನ್ನು.
ಹೌದು ನೋಡು ಸಾವಕ್ಕ, ಅದು ಕರೆನನ. ನಾವು ಎಷ್ಟೇ ಕಲಿತ್ರು ಎಷ್ಟೇ ಮಾಡ್ರು ಎಷ್ಟೇ ಓದಿದ್ರು ಮತ್ತೆ ಈ ಒಲಿ ಮುಂದೆ ಕೂತ್ಕೊಂಡು ಅಡಿಗೆ ಮಾಡೋದು ತಪ್ಪಂಗಿಲ್ಲ. ಮಕ್ಕಳದ ಮಾಡೋದು ತಪ್ಪಂಗಿಲ್ಲ, ಎಲ್ಲ ಮಾಡಬೇಕ. ನಾವು ಗಂಡಸರಂಗ ಕೆಲಸ ಮಾಡ್ತೇವಂದ್ರೂ ನಡೆಯಂಗಿಲ್ಲ. ಕೆಲಸ ಮಾಡಿದ್ರು ಆಯ್ತು, ಮನ್ಯಾಗ ಕುಂತ್ರು ಆಯ್ತು, ನಾವು ಮಾಡೋ ಕೆಲಸ ನಾವು ಮಾಡಬೇಕೇ ಆಗ್ತತಿ, ತಪ್ಪಂಗೇ ಇಲ್ಲ. ಬಡ ಬಡ ಚಪಾತಿ ಒಂದು ಬೇಯಿಸ್ಬಿಟ್ರೆ ಎಲ್ಲ ಕೆಲಸನೂ ಆಗ್ಬಿಡ್ತತಿ. ಚಪಾತಿನ ಮಾಡೋದೆಲ್ಲ ಆಯ್ತಕ್ಕ, ನಿಂದು ಬೇಸದ ಆತನಕ್ಕ? ಇಷ್ಟ ಆಗ್ಯಾವ ನೋಡ್ದ, ಸಾಕ್ ಬಿಡಿ ನಂಗಾದ್ರ. ಲಾಸ್ಟ್ ಇದೊಂದು ಐತ್ ತಗೋ ಸುಬ್ಬಕ್ಕ, ಇದೊಂದು ಬೇಯಿಸ್ಬಿಡು, ಅದು ನೋಡಂಗ. ಹೌದು ತಾ, ಬೇಸದಾದ್ರ ಉರಿ ಆರಿಸ್ಬಿಡಕ್ಕ, ಇನ್ನೇನಿಲ್ಲಲ್ಲ ಕೆಲಸ. ಏನಿಲ್ಲ, ಆಯ್ತು ನೋಡು. ಆರಿಸ್ಬಿಡ್ತಾನೆ ಇನ್ನೇನು ಮತ್ತೆ. ಥ್ಯಾಂಕ್ಸ್ ರೀ ಇಬ್ಬರಿಗೂ, ಎಲ್ಲಾನು ಮಾಡಿಕೊಟ್ರಿ. ನನಗೂ ಸ್ವಲ್ಪ ಆರಾಮ್ ಇದ್ದಿದ್ರೆ ನಡೀತಿತ್ತು, ಆಕೆ ಆರಾಮಿಲ್ಲ ಅಂತೇಳಿ ಒಬ್ಬಾಕಿಗೆ ಮಾಡೋದು ಭಾಳ ಕಷ್ಟ ಆಗ್ಬಿಟ್ಟಿತ್ತು ನೋಡಿ. ಆಯ್ತು ಬಿಡಕ್ಕ, ಅದ್ರಾಗೇನು ಎಲ್ಲ ಹೊಂದ್ಕೊಂಡು ಮಾಡ್ಕೊಂಡು ಹೋದ್ರೆ ನಾವು ಅಕ್ಕಂಗ್ಯಾರಂಗ ಒಂದ ಮನ್ಯಾಗ ಇಲ್ಲ ಅಷ್ಟ, ಬೇರೆ ಬೇರೆ ಮನ್ಯಾಗ ಅದಾವು. ಬೇರೆ ಬೇರೆ ಮನ್ಯಾಗಿದ್ರೆ ಏನು, ಇಲ್ಲಿ ಬಂದು ಅಷ್ಟ ಇಷ್ಟ ನಿಂಜಿಗೂ ನೀವು ಹೆಲ್ಪ್ ಮಾಡ್ತೇವೆ, ನೀವು ನಮಗೆ ಹೆಲ್ಪ್ ಮಾಡಿದ್ರೆ ಆಯ್ತು. ನಮಗೆ ಬರ್ದಿದ್ದು ನೀವು ಹೇಳ್ಕೊಡ್ದು, ನಿಮಗೆ ಬರ್ದಿದ್ದು ನಾವು ಹೇಳ್ಕೊಡ್ತು. ಇದೇ ಅಲ್ಲ ಮತ್ತೆ ಅಕ್ಕ ತಂಗಿ ಅಂದ್ರೆ. ಹೌದು ನೋಡು ಸಲ್ಮಾ, ನೀ ಹೇಳೋದು ಕರ್ಣನ ಐತಿ. ಏನಿವ ಸವಕ ಒಂದು ಹಾಡಾರ ಹಾಡು ಇವಾಗ ಕೇಳೋನು, ಇಷ್ಟೋ ಥರ ಕೆಲಸ ಮಾಡಿ ಸಾಕಾಗೈತಿ. ನಮ್ಗೆಲ್ಲಿ ಬರ್ತದಕ್ಕ ಹಾಡಾಕ, ನೀನ ಹಾಡ್ಬೇಕಿದ್ರೆ ನಾವ ಕೇಳ್ತೇವೆ. ನನಗೂ ಬರ್ಲಿವ, ನೀನ ಹೇಳು, ನಾನು ಕೇಳ್ತಾನ ನೀ ನನಗೆ ಹೇಳ್ತೀಯಲ್ಲ ಬಂದು. ನೀನು ಚಂದ ಹಾಡೋದ ನಾವು ಕೇಳವು ಸುಬ್ಬಕ್ಕ, ನೀ ಒಂದು ಹಾಡ ನಾವು ಕೇಳ್ತೇವು. ಸರಿ ಆಯ್ತು ತಗೋ, ಮತ್ತೆ ಎದ್ದು ಓಡಬಾರ್ದು ನೋಡಿ ನಾವು ಹಾಡಿರ. ಇಲ್ಲಕ್ಕ, ನಾವೇ ಕೊಡೋನು. ಒಂದು ಹಾಡೈತಿ, ಒಂದು ತಾಯಿ ಬಗ್ಗೆ, ತಾಯಿ ಸತ್ ಮೇಲೆ ಹೆಂಗಿರ್ತತಿ ಅನ್ನೋ ಒಂದು ಹಾಡನ್ನ ನಾನು ನಿಮ್ಗೆ ಇವತ್ತು ಹಾಡು ತೋರಿಸ್ತೇನೆ. ಭಾಳ ಅರ್ಥಪೂರ್ಣವಾಗೈತೆ ಹಾಡ್ತಾನ ಒಂದ್ಸರಿ ನೀನ ಕೇಳ್ರಿ ನೋಡ್ರಿ. ನಿಮ್ಗೆ ಇಷ್ಟ ಅನ್ಸಿದ್ರೆ ನೀವು ಇದನ್ನ ಕೇಳ್ರಿ, ಆದ್ರೆ ಸಾಕಂತ ಹೇಳ್ಬಿಡ್ರಿ, ನಾನು ಸುಮ್ಮನೆ ಆಗಿಬಿಡ್ತೇನೆ. ಸರಿನಾ? ಸರಿ ಅಕ್ಕ, ಹಾಡು ನೋಡೋಣ. ಸಾಂಗ್ ಹೆಂಗೈತೆ ನಾವು ಕೇಳ್ತೇವೆ. ತಾಯಿ ಬಗ್ಗೆ ಅನ್ನತಿ, ನೋಡೋಣ ಹೆಂಗೈತೆ, ನಾನು ಕೇಳ್ತೇನೆ. ಸ್ವಲ್ಪ ಜಲ್ದಿ ಹಾಡಕ್ಕ, ನನಗೂ ಕೇಳೋದು ಕ್ಯೂರಿಯಾಸಿಟಿ ಭಾಳ ಐತಿ. ಸರಿ ಆಯ್ತು, ಹಾಡ್ಲೆ. ತಾಯಿ ಸತ್ತ ಮೇಲ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳ ಜೀವ. ಬಾಳ ಮಕ್ಕಳ ಬರ್ತಾನ ಸಂಸಾರ ನನ್ನ ನಸಿಬದಾಗ, ಏನು ಮಾಡಲಿ ಬರೆದು ಕಳಿಶಾನ ಕರುಣೆ ಇಲ್ಲ ಶಿವಗ. ತವರಿಗೆ ತುತ್ತು ಕೇಳಕ ನಾ ಹೋಗಿರಲಿಲ್ಲ, ಕರುಳ ತಡೆಯದೆ ಅನ್ನನ ನೋಡಲು ಹೊರಟು ಬಂದಿನಲ್ಲ. ಬಗಲಾಗ ಒಂದು ಕೈಯಾಗ ಒಂದು ಕೂಸನ್ನು ಕಟ್ಟಿಕೊಂಡು, ಹೊರದಾರಿ ಹೊತ್ತು ಉಸಿರು ಹಾಕುತ್ತಾ ಬಂದೆನು ನಡಕೊಂತು. ತವರ ಹೊಚ್ಚಿಲ ದಾಟುವಾಗ ಬಂದಿಯಂತ ಕರೆಯುವ ಕರುಳಿಲ್ಲ, ನೆತ್ತಿಯ ಮೇಲೆ ಬಿಸಿಲು ಬತ್ತಿತು ಮಕ್ಕಳ ಚಟಪಡಿಸಿ. ನೀರಿಗಾಗಿ ಕಣ್ಣೀರು ಹಾಕುತ್ತಾ ಅತ್ತವು ಕುಸು ಕುಸುಕಿ, ನಾ ಹುಟ್ಟಿ ಬೆಳೆದ ಮನೆಯಲ್ಲಿ ಇಂದು ನೀರಿಗೆ ಗತಿ ಇಲ್ಲ. ಬಾ ನನ್ನ ತಂಗಿ ಯಾವಾಗ ಬಂದಿಯಂತ ಕರೆಯುವ ಕರುಳಿಲ್ಲ. ಹೊಲಕ್ಕೆ ಹೋಗಿ ಅಣ್ಣಯ್ಯ ಆಗ ಮನೆಯ ಕಡೆಗೆ ಬಂದಾಗ, ಬಾಗಿಲಲ್ಲಿ ನಿಂತ ತಂಗಿಯನ್ನು ಕಂಡು ಕಣ್ಣಿನಲ್ಲಿ ನೀರು ಸುರಿಸಿದ. ನಾ ಹುಟ್ಟಿ ಬೆಳೆದ ಮನೆಯಲ್ಲಿ ಇಂದು ನೀರಿಗೆ ಗತಿ ಇಲ್ಲ. ಬಾ ನನ್ನ ಮಗಳ ಯಾವಾಗ ಬಂದಿಯಂತ ಕರೆಯುವ ತಾಯಿಲ್ಲ. ಈ ಹಾಡು ಹಾಡಾಕ ಒಂಥರ ಮನಸ್ಸಿಗೆ ಬಹಳ ಬೇಜಾರಾಗ್ತೈತಿ. ತಾಯಿ ಸತ್ತ ಮ್ಯಾಲ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳ ಜೀವ. ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳ ಜೀವ. ಹಾಡ ಕೇಳಿ ನೋಡಕ್ಕ ಸುಬ್ಬಕ್ಕ, ನಮ್ಮ ಮನಸ್ಸಿಗೆ ಭಾಳ ಬೇಜಾರಾಯ್ತು. ನನ್ನ ತಾಯಿ ಇದ್ದಾಗ ಒಂದು ತವ್ರ ಮನೆಗೆ ಹೋಗೋದ ಬೇರೆ ಅನಿಸ್ತತಿ. ತಾಯಿ ಇಲ್ಲದ ಇದ್ದಾಗ, ತಂದೆ ತಾಯಿ ಯಾರು ಇಲ್ಲ ಅಂದಾಗ, ನಾವು ಏನಾದರೂ ತವ್ರ ಮನೆಗೆ ಹೋದ್ರೆ ನಮ್ಮನ್ನು ಜಾಸ್ತಿ ಯಾರು ಕೇರ್ ಮಾಡೋರೇ ಇರೋದಿಲ್ಲ ನೋಡಕ್ಕ. ನೀ ಹೇಳಿದ್ದಿ ಈ ಹಾಡಿನಾಗ ಎಲ್ಲ ಪರಿಪೂರ್ಣವಾಗಿ ಎಲ್ಲ ಬರ್ದಾರ. ನೀ ಸಂಪೂರ್ಣವಾಗಿ ನಾವು ಏನು ನಮ್ಮ ಜೀವನದಾಗ ನಡೀತಿದ್ದೇವೆ ಅದನ್ನ ಅದ್ರಾಗ ಬರ್ದಾರು. ಭಾಳ ಚಂದ ಐತೆ ನೋಡಕ್ಕ ಹಾಡು. ನನಗೆ ಕೇಳಿ ಅಳುನ ಬಂದ್ಬಿಡ್ತಕ್ಕ.
ಕರೆನ ನೋಡಕ್ಕ ಸುಬ್ಬಕ್ಕ ನನಗೂ ಬಹಳ ಬೇಜಾರಾತು. ಇಂಥ ಹಾಡು ನನಗೆ ಕೇಳೇ ಇರ್ಲಿಲ್ಲ ನೋಡು. ಸ್ಕೂಲ್ಗೆ ಹೋಗ್ಬೇಕಾರೆ ಕೇಳಿದ್ ನೆನಪೈತಿ, ಆದ್ರೆ ನಾವಿದು ಕನ್ನಡ ನಾವು ಅಷ್ಟೇ ಸರಿಯಾಗಿ ಕೇಳ್ತಿರ್ಲಿಲ್ಲ. ಅಯ್ಯೋ ಕನ್ನಡ ಆಡಾಡತ್ತಾರ ಬಾ ಆ ಕಡೆ ನಾವ್ ಏನ್ ಮಾಡೋದಂತ ಹೋಗ್ಬಿಡ್ತಿದ್ವಿ. ಈಗ ನೀ ಹಾಡು ಕೇಳಿ ನನಗ ಮನಸ್ಸಿಗೆ ಒಂಥರ ಬೇಜಾರಾಗತ್ತ ನೋಡಕ್ಕ. ಯಾಕಂದ್ರ ಈಗ ನಮ್ದು ಜೀವನ ಹಂಗೆ ಆಗ್ಬಿಟ್ಟೈತಿ ನೋಡಕ್ಕ. ಏನ್ ಮಾಡೋದು, ನಮ್ಮ ತಾಯಿ ಇದ್ದಾಗ ನಾವು ಹೋಗ್ತಿದ್ವಿ, ನಮ್ಮನ್ನ ಅಷ್ಟು ಚಂದ ನೋಡ್ಕೋತಿದ್ರು. ಈಗ ತಾಯಿ ಇಲ್ಲ ನೋಡು, ನಮ್ಮನ್ನ ಯಾರು ಕೇರ ಮಾಡಂಗಿಲ್ಲ ಅಲ್ಲಿ ಹೋದ್ರ. ಹೌದು ನೋಡು ಸಲ್ಮಾ, ಹೌದು ನೋಡು ಸಾವಕ್ಕ. ಹಂಗ ಆಗ್ತತಿ, ಏನು ಮಾಡೋದು ಜೀವನ. ನಮ್ಮದು ಜೀವನ ಹಂಗ ಆಗಿತ್ತು. ಈ ಕತಿ ಹೆಂಗೈತೋ ಹಂಗ ಈ ಹಾಡು ಹೆಂಗೈತಲ್ಲ ಹಂಗ ಈ ಹಾಡಿನ ಹಂಗ ನನ್ನ ಜೀವನ ಆಗ್ಬಿಟ್ಟಿತ್ತು. ಏನು ಮಾಡೋದು, ಎರಡು ಮಕ್ಳು ಅದಾವು, ಅವ್ರನ್ನ ನೋಡ್ಕೊಂತ ಕಾಲ ಕಳೆಯಕತ್ತ ಬಿಟ್ಟೇನಿ. ಅದಕ್ಕೆ ನಾನು ತವ್ರ ಮನೆಗಿನ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ಅದಕ್ಕೆ ನನ್ನ ಮಗ ಹೇಳ್ತಾನೋ, ನಿನ್ನ ಅಕ್ಕದು ಏನಾರು ತವ್ರ ಮನೆಗೆ ಬಂದರೆ ಚಂದಾಗ ನೋಡ್ಕೋಪ, ನೀನಾದರೂ ಭಾಳ ಅವ್ರಿಗೆ ಕಾಟ ಕೊಡಬೇಡ, ನಿನ್ನ ಹೆಂಡ್ತಿಗೆ ಹೇಳಿ ನೀನ ಸರಿಪಡಿಸ್ಕೋಬೇಕು ಅಂತ ನಾನು ಆಕಿಗೆ ಹೇಳಿದ್ ನೋಡು. ಅವನಿಗೆ ನಾನು ಅದಕ್ಕೆ ಇವಾಗಿಂದನೇ ಹೇಳ್ಕೊಂತ ಬರಾಕತ್ತೀನಿ. ಮುಂದೆ ಏನೇನಾಗ್ತತಿ ಬಿಡ್ತತಿ ಎಲ್ಲ ಅವ್ರಿಗೆ ಬಿಟ್ಟಿರೋದು ನೋಡಕ್ಕ. ಹೌದು ನೋಡಕ್ಕ, ನೀ ಹೇಳಿದ್ದು ಕರೆಣನ ಐತಿ. ನನಗರ ಈ ಹಾಡ ಭಾಳ ಇಷ್ಟ ಆಯ್ತು ನೋಡಕ್ಕ.